ಪ್ರಿಯ ಕೇಳುಗರೆ, ಜೀವನದ ಪಾಠಗಳು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಾವೆಲ್ಲರೂ ಒಂದು ಕುಟುಂಬಕ್ಕೆ ಸೇರಿದವರಾಗಿದ್ದೇವೆ. ಆದರೆ ಅದಕ್ಕಿಂತ ದೊಡ್ಡದಾಗಿ ನಾವು ಒಂದು ಸಮಾಜದ, ಒಂದು ಪಟ್ಟಣದ, ಒಂದು ದೇಶದ ಸದಸ್ಯರು. ನಾನು ಒಬ್ಬನೇ ಮಾಡಿದರೆ ಏನಾಗ್ತದೆ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಹಲವರ ಮನಸ್ಸಿನಲ್ಲಿ ಬರ್ತದೆ. ಆದರೆ ಸತ್ಯ ಏನಂತ ಹೇಳಿದರೆ, ಸಮಾಜವನ್ನು ಕಟ್ಟುವಂಥದ್ದು ಅಥವಾ ಹಾಳು ಮಾಡುವಂಥದ್ದು ದೊಡ್ಡ ಜನರ ಕೆಲಸ ಅಲ್ಲ, ಸಣ್ಣ ಸಣ್ಣ ಸಾಮಾನ್ಯ ಜನರ ದಿನನಿತ್ಯದ ಆಯ್ಕೆಗಳು. ಜವಾಬ್ದಾರಿಯುತ ನಾಗರಿಕ ಅಂದರೆ ಕೇವಲ ಕಾನೂನನ್ನು ಪಾಲಿಸುವವನು ಮಾತ್ರ ಅಲ್ಲ, ಅದು ಇತರರನ್ನ ಗೌರವಿಸುವವನು, ತನ್ನ ಕರ್ತವ್ಯವನ್ನ ಅರಿಯುವವನು. ಇದು ನನ್ನ ಕೆಲಸ ಅಲ್ಲ ಎಂದು ತಪ್ಪಿಸಿಕೊಳ್ಳದೆ ಇದು ನನ್ನ ಸಮಸ್ಯೆ ಎಂದು ನೋಡುವವನು. ಫ್ರೆಂಡ್ಸ್, ಜವಾಬ್ದಾರಿ ಅಂದರೆ ಏನು ಅಂತ ನೋಡೋಣ. ಜವಾಬ್ದಾರಿ ಅಂದರೆ ಬಲವಂತದಿಂದ ಮಾಡುವಂಥ ಕೆಲಸ ಅಲ್ಲ, ಅದು ಮನಸ್ಸಿನಿಂದ ಬರುವಂಥ ಅರಿವು. ಉದಾಹರಣೆಗೆ, ರಸ್ತೆಯಲ್ಲಿ ಕಸ ಹಾಕದಿರುವುದು ಇದು ಕೇವಲ ನಿಯಮ ಅಲ್ಲ, ಅದು ಇತರರ ಆರೋಗ್ಯದ ಬಗ್ಗೆ ಕಾಳಜಿ. ಟ್ರಾಫಿಕ್ ನಿಯಮ ಪಾಲಿಸುವಂಥದ್ದು ದಂಡ ತಪ್ಪಿಸೋದಕ್ಕೆ ಮಾತ್ರ ಅಲ್ಲ, ಇನ್ನೊಬ್ಬರ ಜೀವವನ್ನು ಉಳಿಸಲು. ಸತ್ಯವಾಗಿ ತೆರಿಗೆ ಕಟ್ಟುವಂಥದ್ದು ಸರ್ಕಾರಕ್ಕೆ ಹಣ ಕೊಡಲು ಅಲ್ಲ, ನಮ್ಮ ಮಕ್ಕಳ ಭವಿಷ್ಯವನ್ನು ಕಟ್ಟಲು. ನಾವು ಜವಾಬ್ದಾರಿಯನ್ನು ಭಾರ ಅಂತ ನೋಡಿದರೆ ಅದು ಕಿರಿಕಿರಿ ಆಗ್ತದೆ, ಆದರೆ ಅದನ್ನು ನನ್ನ ಪಾತ್ರ ಅಂತ ನೋಡಿದರೆ ಅದು ಗೌರವ. ಒಂದು ಹಳ್ಳಿಯಲ್ಲಿ ಪ್ರತಿದಿನ ನೀರು ತುಂಬುವಂಥ ಒಂದು ದೊಡ್ಡ ಕೆರೆ ಇತ್ತು. ಒಂದು ವರ್ಷ ಬರ ಬಂತು. ಜನರು ಸಭೆ ಸೇರಿ ತೀರ್ಮಾನ ಮಾಡಿದ್ರು. ಪ್ರತಿಯೊಬ್ಬರು ಒಂದು ಬಕೆಟ್ ನೀರನ್ನು ಮನೆಯಿಂದ ತಂದು ಕೆರೆಯಲ್ಲಿ ಹಾಕೋಣ, ಆಗ ಕೆರೆ ತುಂಬುತ್ತದೆ ಅಂತ ಹೇಳಿ ಯೋಚನೆ ಮಾಡಿದ್ರು. ರಾತ್ರಿ ಆಯಿತು. ಒಬ್ಬ ವ್ಯಕ್ತಿ ಯೋಚಿಸ್ದ, ನಾನು ಹಾಕದೇ ಇದ್ರೂ ಯಾರಿಗೂ ಗೊತ್ತಾಗೋದಿಲ್ಲ, ನನ್ನ ಬದಲು ಒಂದು ಬಕೆಟ್ ನೀರನ್ನು ಉಳಿಸ್ಕೊಳ್ಬಹುದು ಎಂಬುದಾಗಿ. ಅವನು ನೀರಿನ ಬದಲು ಒಂದು ಬಕೆಟ್ ನೀರನ್ನು ಹೋಲುವಷ್ಟು ಸ್ಪಷ್ಟವಾದ ನೀರು ಬದಲಿಗೆ ಸಾಧಾರಣ ನೀರನ್ನು ಡೈಲ್ಯೂಟ್ ಮಾಡಿ ಹಾಕ್ದ. ಆದರೆ ಅದೇ ಯೋಚನೆ ಇನ್ನೂ ಹಲವರಿಗೂ ಕೂಡ ಬಂತು. ಬೆಳಿಗ್ಗೆ ಕೆರೆ ನೋಡಿದಾಗ ಅದು ಪೂರ್ಣವಾಗಿ ತೆಳುವಾದ ನೀರಿನಿಂದ ತುಂಬಿತ್ತು, ಉಪಯೋಗಕ್ಕೆ ಬಾರದಂತ ನೀರು. ಯಾಕೆ ಹೀಗಾಯಿತು? ಒಬ್ಬನ ತಪ್ಪಿನಿಂದಲ್ಲ, ಎಲ್ಲರೂ ನಾನೊಬ್ಬನೇ ಎಂಬ ಯೋಚನೆಯಿಂದ. ಇದೇ ಸಮಾಜ. ಫ್ರೆಂಡ್ಸ್, ನಮ್ಮ ಸಣ್ಣ ನಿರ್ಲಕ್ಷ್ಯಗಳಿಂದ ನಾವು ದೊಡ್ಡ ಬೆಲೆಯನ್ನ ಕಟ್ತೇವೆ. ಒಂದು ತಪ್ಪು ಹೋಟ್ ಒಂದು ತಪ್ಪು ನಾಯಕತ್ವವನ್ನ ಸೃಷ್ಟಿಸ್ತದೆ. ಒಂದು ಸುಳ್ಳು ಪ್ರಮಾಣ ಪತ್ರ ಒಂದು ಅನ್ಯಾಯವನ್ನ ಉಂಟು ಮಾಡ್ತದೆ. ಒಂದು ಕಣ್ಣು ಮುಚ್ಚಿದಂತೆ ಅನ್ಯಾಯ ಸಾವಿರ ಅನ್ಯಾಯಗಳಿಗೆ ದಾರಿ ಮಾಡಿಕೊಡ್ತದೆ. ನಾವು ಹೇಳ್ತೇವೆ, ಸರ್ಕಾರ ಸರಿ ಇಲ್ಲ, ಸಮಾಜ ಹಾಳಾಗಿದೆ, ಮಕ್ಕಳು ಮೌಲ್ಯ ಕಳೆದುಕೊಳ್ತಾ ಇದ್ದಾರೆ. ಆದರೆ ಪ್ರಶ್ನೆ ಇದು, ನಾವು ಯಾವ ಮಾದರಿಯನ್ನ ತೋರಿಸ್ತಾ ಇದ್ದೇವೆ? ಮಕ್ಕಳು ಉಪದೇಶದಿಂದಲ್ಲ, ನೋಟದಿಂದ ಕಲಿತಾರೆ. ಸಮಾಜ ಭಾಷಣದಿಂದಲ್ಲ, ನಡವಳಿಕೆಯಿಂದ ಬದಲಾಗ್ತದೆ. ಒಂದು ಉದಾಹರಣೆ, ಒಂದು ಶಾಲೆಯ ಎದುರು ರಸ್ತೆ ಇತ್ತು. ಎಲ್ಲರೂ ಇಲ್ಲಿ ಅಪಘಾತ ಆಗ್ತದೆ ಅಂತ ಹೇಳ್ತಾ ಇದ್ರು, ಆದ್ರೆ ಯಾರೂ ಕೂಡ ನಿಧಾನವಾಗಿ ವಾಹನ ಓಡಿಸ್ತಾ ಇರಲಿಲ್ಲ. ಒಂದಿನ ಒಬ್ಬ ಹುಡುಗ ಪ್ರತಿದಿನ ಶಾಲೆ ಮುಂಭಾಗದಲ್ಲಿ ನಿಂತು ತಾನೇ ನಿಧಾನವಾಗಿ ರಸ್ತೆ ದಾಟುತ್ತಿದ್ದವರಿಗೆ ಕೈ ಬೀಸಿ ವಾಹನಗಳಿಗೆ ನಗುತ್ತಾ ಸೂಚನೆ ಕೊಡ್ತಾ ಇದ್ದ. ಮೊದಲು ಜನ ನಕ್ಕಿದ್ರು, ನಂತರ ಗಮನಿಸಿದ್ರು, ಮತ್ತೆ ಅನುಸರಿಸಿದ್ರು. ಕೆಲವೇ ತಿಂಗಳುಗಳಲ್ಲಿ ಅಪಘಾತ ನಿಂತು ಹೋಯಿತು. ಏನ್ ಬದಲಾಯ್ತಂತ ಹೇಳಿದ್ರೆ, ಕಾನೂನಲ್ಲ, ಒಂದು ಜವಾಬ್ದಾರಿ ನಾಗರಿಕನ ನಡವಳಿಕೆ. ಜವಾಬ್ದಾರಿಯುತ ನಾಗರಿಕನ ಲಕ್ಷಣಗಳು ಏನಂತ ಹೇಳಿದ್ರೆ, ತಪ್ಪಿಗೆ ಹೊಣೆ ಬರುವಂತ ಮನಸ್ಸು, ಕಾರಣ ಹುಡುಕುವಂಥದ್ದಲ್ಲ. ಹಕ್ಕುಗಳ ಜೊತೆಗೆ ಕರ್ತವ್ಯಗಳ ಅರಿವು, ಇತರರ ನೋವನ್ನು ತನ್ನದಾಗಿ ಕಾಣುವಂತ ಹೃದಯ, ನಿಯಮ ಇಲ್ಲದಿದ್ದರೂ ಸರಿಯಾಗಿ ನಡೆಯುವಂತ ಶಿಸ್ತು, ಯಾರು ನೋಡದೇ ಇದ್ದಾಗಲೂ ಕೂಡ ಸರಿಯಾದದನ್ನ ಮಾಡುವಂಥದ್ದು, ಅದೇ ನಿಜವಾದಂತ ನಾಗರಿಕತೆ. ಬೈಬಲ್ ಹೀಗೆ ಹೇಳುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 7ನೇ ವಚನ, ಅವರವರಿಗೆ ಸಲ್ಲತಕ್ಕದನ್ನ ಸಲ್ಲಿಸಿರಿ. ಯಾರಿಗೆ ಕಂದಾಯವೋ ಅವರಿಗೆ ಕಂದಾಯವನ್ನು, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನು, ಯಾರಿಗೆ ಭಯವೋ ಅವರಿಗೆ ಭಯವನ್ನು, ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆಯನ್ನು ಸಲ್ಲಿಸಿರಿ. ಇದು ಧರ್ಮದ ಮಾತಿಗಿಂತ ಜೀವನದ ಸೂತ್ರ. ಗೌರವ ಕೊಡುವಂಥದ್ದು, ಜವಾಬ್ದಾರಿಯಿಂದ ನಡೆಯುವಂಥದ್ದು, ಇದರಿಂದಲೇ ಆರೋಗ್ಯಕರ ಸಮಾಜ ನಿರ್ಮಾಣವಾಗ್ತದೆ. ಕೊನೆಯದಾಗಿ ಫ್ರೆಂಡ್ಸ್,
ನಾವು ದೊಡ್ಡ ಬದಲಾವಣೆ ಮಾಡಲು ಸರ್ಕಾರಕ್ಕೆ ಹೋಗ್ಬೇಕಾಗಿಲ್ಲ. ನಾವು ಆರಂಭಿಸಬೇಕಾದದ್ದು ನಮ್ಮ ಮನೆ ಮುಂದೆ, ನಮ್ಮ ಕೆಲಸದ ಸ್ಥಳದಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಮೌಲ್ಯಗಳಲ್ಲಿ. ಸಮಾಜ ಕನ್ನಡಿಯಂತೆ ನಾವು ಏನ್ ತೋರಿಸ್ತೇವೋ ಅದನ್ನೇ ಅದು ಹಿಂತಿರುಗಿಸ್ತದೆ. ನಾನು ಒಬ್ನೇ ಅಂತ ಅನ್ಕೋಬೇಡಿ. ಒಬ್ರೇ ಇದ್ರೂ ಜವಾಬ್ದಾರಿಯುತ ವ್ಯಕ್ತಿ ಒಂದು ಸರಿಯಾದ ದಿಕ್ಕಿನ ಆರಂಭ ಆಗಬಹುದು. ಇಂದಿನಿಂದ ಕೇಳೋಣ, ನಾನು ಉತ್ತಮ ನಾಗರಿಕನಾಗಿದ್ದೇನಾ? ಮತ್ತು ಉತ್ತರವನ್ನ ಮಾತಿನಲ್ಲಿ ಅಲ್ಲ, ನಮ್ಮ ಜೀವನದಲ್ಲಿ ತೋರಿಸೋಣ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.